ಕನ್ನಡಿಗರಾಗಿ ಅನ್ನುವಂಥ ಒತ್ತಡ ನಾವು ಹೇರಲೇಬೇಕಾಗ್ತದೆ. ಯಾಕಂದ್ರೆ ನಮ್ಮ ನೆಲ ಜಲದನ್ನು ಉಪಯೋಗ ಮಾಡ್ಕೊಂಡು ನಮ್ಮಲ್ಲಿ ಬೆಳೆದ ನಮ್ಮಿಂದ ನೀವು ದೊಡ್ಡವರಾದಂಥವ್ರು ಮತ್ತು ನಮ್ಮ ಬಗ್ಗೆ ಹೇಳ್ಕೊಳ್ಳಿಕ್ಕೆ ನಿಮಗೇನು ದಾಡಿ ಅನ್ನೋಂಥ ಪ್ರಶ್ನೆ ಕೆಲವು ಪ್ರಶ್ನೆ ಬಂದದ. ಅದರಲ್ಲೂ ನಮ್ಮ ಸೌದಿಯವರು ಮಾತಾಡಿದ್ದಂತೂ ಭಾಳ ನೇರ ಸ್ಪಷ್ಟವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಬೆಳಗಾವಿ ನೀವು ಕೇಳಿ ಹೆಚ್ಚಿರ ನಾವು ಮುಂಬೈ ಅದು ಬಾಂಬೆ ಕೇಳ್ತೀವಿ ಅನ್ನೋಂಥ ಮಾತು ಖರೇ ಅದರಿ ಅದು. ಮತ್ತು ಬಾಂಬೆ ನಮ್ಮದು, ಅದು ಅಲ್ಲಿ ಆಡಳಿತ ಭಾಷೆ ಕನ್ನಡ ಇತ್ತು, ಇಂಗ್ಲೀಷಿನ ಜೊತೆಗೆ ಅಲ್ಲಿ ಫ್ರೆಂಚ್ ಭಾಷೆ ಜೊತೆಗೆ. ಇದನ್ನು ನಾವು ಗಮನದಲ್ಲಿಡಬೇಕಾಗ್ಯದ. ಅಲ್ಲಿ ಇವನಲ್ಲಿ ಮುದ್ರಿಕೆಗಳು ಸಿಕ್ಕಿದಾವೆ, ಅದ್ರ ಬದಲಾಗಿ ಸಂಶೋಧಕರು ಹೇಳಿದ್ದಾರೆ ಸಾಕಷ್ಟು ಸಲ. ಹಾಗಂತೇಳಿ ಇವತ್ತು ನಾವು ಮುಂಬೈ ನಮಗೆ ಕೊಡ್ರಿ ಅಂತ ಕೇಳೋಕ್ಕೆ ಆಗ್ತದೆ. ಕಾಲಕ್ಕೆ ತಕ್ಕ ಬದಲಾವಣೆ ಆಗಲೇಬೇಕಾಗ್ತದೆ. ಆದರೆ ಇವು ಇತಿಹಾಸದ ಪುಟಗಳು ನಡೆದಂಥವು, ಇಲ್ಲಂತಲ್ಲ. ಇವತ್ತಂತೂ ಹೇಗೋ ಆಗಿ ಹೋಗ್ಯದ. ಈಗಾಗಲೇ ಬೆಳಗಾವಿನ ನಮ್ಮ ಕನ್ನಡಿಗರ ಉಡಿಯಲ್ಲಿ ಹಾಕಿದ್ದಾರೆ, ಸೊನ್ನರಿಗೆ ಅಥವಾ ಸೊಲ್ಲಾಪುರವನ್ನು ಮರಾಠಿಗರು ಉಡಿಯಲ್ಲಿ ಹಾಕಿದ್ದಾರೆ. ನಾವು ಇದನ್ನು ಸಣ್ಣ ಮಾಡ್ಕೊಂಡು ಹೋಗಲೇಬೇಕಾಗಿತ್ತು. ಕಾರಣದ ಅನಿವಾರ್ಯ. ಜಗಳಾಡ್ತಾ ಇದು ನಮ್ಮದು ಇದು ಇವ್ರದ್ದು ಅನ್ನೋಂಥದ್ದು ಇವತ್ತು ಏನೂ ಇಲ್ಲ. ಎಲ್ಲರೂ ಹುಡ್ಕೊಂಡು ಎಲ್ಲರ ಅಭಿವೃದ್ಧಿಯನ್ನು ಮಾಡ್ಕೊಳ್ಳೋದು, ಅಭಿಪ್ರಾಯ ಕೇಳಿಕೊಂಡು ಬದುಕೋದು ಇಲ್ಲಿ ಭಾಳ ಮಹತ್ವದ. ಆ ದಿಶೆಯಲ್ಲೇ ಇವತ್ತು ನಮ್ಮ ಏನಪ್ಪ DCM ನಮ್ಮ DK ಶಿ ಅವರು ಮತ್ತು ಮುಖ್ಯಮಂತ್ರಿ CM ಸಿದ್ದರಾಮಯ್ಯನವರು ಒಬ್ಬರು ಕಡು ಎಚ್ಚರ ಕೊಟ್ಟಿದ್ದಾರೆ, ಇನ್ನೊಬ್ಬರು ಇನ್ನಷ್ಟು ಪರಿವರ್ತನೆ ಮಾಡ್ಕೊಳ್ರಪ್ಪ ನಮ್ಮ ಜೊತೆ ಕೂಡ್ಕೊಂಡು ಹೋಗ್ರಿ ಅನ್ನೋಂಥ ಒಂದು ಮಾತನ್ನು ಆಡ್ತಾಯಿದ್ದಾರೆ. ಇಬ್ಬರು ಅಷ್ಟೇ ಸತ್ಯದ. ಯಾಕಂದ್ರೆ ಯಾರನ್ನು ಯಾರೂ ಕಿತ್ತು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನಮ್ಮ ಜೊತೆ ಇರುವನ ಒಂದಿಷ್ಟು ಬೇರೆಗಳು ಅವರು ನಮ್ಮಲ್ಲಿ, ನಮ್ಮ ಬೇರೆಗಳು ಅವರ